ಎಂಇಎಸ್ ಬ್ಯಾನ್ ಮಾಡದಿದ್ರೆ ಅಧಿವೇಶನ ಮಾಡೋದಕ್ಕೆ ಬಿಡಲ್ಲ. ರಾಜಕಾರಣಿಗಳು ಓಟ್ಗಾಗಿ ಅಸ್ತಿತ್ವ ಮಾರ್ಕೊಂಡಿದ್ದಾರೆ. ಎಂಇಎಸ್ ಅನ್ನ ಬ್ಯಾನ್ ಮಾಡಬೇಕು, ಬ್ಯಾನ್ ಮಾಡಲಿಲ್ಲ ಅಂದ್ರೆ ಅಧಿವೇಶನ ಮಾಡೋದಕ್ಕೆ ಬಿಡೋದಿಲ್ಲ. ರಾಜಕಾರಣಿಗಳು ಓಟ್ಗಾಗಿ ತಮ್ಮ ಅಸ್ತಿತ್ವವನ್ನ ಮಾರ್ಕೊಂಡಿದ್ದಾರೆ. ಮಾರ್ಚ್ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ. ಬೆಳಗಾವಿಯಲ್ಲಿ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮೊದಲು ಎಂಇಎಸ್ ನಿಷೇಧ ಮಾಡಬೇಕಿತ್ತು, ಆದರೆ ಸಿಎಂ ಸಿದ್ದರಾಮಯ್ಯ ನಿಷೇಧ ಮಾಡಲಿಲ್ಲ. ಬೆಳಗಾವಿಗಾಗಿ, ಮಹದಾಯಿಗಾಗಿ, ಉತ್ತರ ಕರ್ನಾಟಕಕ್ಕಾಗಿ ಬಂದ್ ಮಾಡಲಾಗ್ತಾ ಇದೆ. ಕರ್ನಾಟಕದ ಎಲ್ಲಾ ಚಾಲಕರು ಒಂದಾಗಿ ಬೀದಿಗಿಳಿಬೇಕು. ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಕನ್ನಡದ ಒಕ್ಕೂಟದ ನಾಯಕರು ಬಿಟ್ಟು, ದಯಮಾಡಿ ಕನ್ನಡದ ಒಕ್ಕೂಟದ ನಾಯಕರು ಬಿಟ್ಟು ಯಾರು ಕೂಡ ಮೇಲೆತ್ತಬಾರ್ದು. ದಯಮಾಡಿ ತಮ್ಮ ಬೆಳಗಾವಿಯಲ್ಲಿ ಏನಾಗ್ತದೆ ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ. ಎಂಇಎಸ್ ನವರನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿ ಹಿಂದೆ ಇದ್ದಂತ ಬೊಮ್ಮಾಯಿ ಸರ್ಕಾರ ಭರವಸೆ ಕೊಟ್ಟಿದ್ರು, ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೇನೆ, ಎಂಇಎಸ್ ನಿಷೇಧ ಮಾಡಬೇಕು. ನೀವು ಮಾಡಲಿಲ್ಲ ಅಂದ್ರೆ ಇಲ್ಲಿ ಮುಂದೊಂದು ಸಾರಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಬೆಳಗಾವಿಯಲ್ಲಿ ಏನಾಗ್ತದೆ ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ.